ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಸರ್. ಹಾಂ, ನಮಸ್ತೆ ಸರ್. ಹೇಳ್ರಿ, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ವೈಟ್ ಬಣ್ಣದ್ದು, ವೈಟ್ ಬೋರ್ಡು, ಫೋರ್ಡ್ ಪಿಕೋನಾ ಇದು? ಹೌದೌದು, ಫೋರ್ಡ್ ಫಿಗೋ. ಓಕೆ ಸರ್, ಏನೈತೆ ರೀ ಮಾಡಲ್ಲು? ಸರ್ 2012. 2012 ಮಾಡಲ್ ಐತ್ರಿ. ಹೌದು ಸರ್. ಓಕೆ, ಓನರ್ ಎಷ್ಟಿಗಿದ್ದಾರೆ ಗಾಡಿಗೆ? ಸರ್ ಓನರ್ ಸೆಕೆಂಡ್ ಓನರು. ತಾವು ಸೆಕೆಂಡ್ ಓನರ್ ಇದ್ದೀರಿ. ಹಾಂ, ಗಾಡಿ ಯಾರು ತೊಗೊಂತಾರ 3ನೇ ಓನರ್ ಆಗ್ತಾರೆ ರೀ. ಹೌದು ಸರ್. ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ತಮ್ಮ ಗಾಡಿ ಓಡಿರೋದು ಕಿಲೋಮೀಟ್ರ್? 88,500 ಪ್ರೆಸೆಂಟ್ ಓಡೈತೆ. ಶೋರೂಮ್ ಹಿಸ್ಟ್ರಿ ಇದೆ. 88,500 ಓಡೈತ್ರಿ. ಶೋರೂಮ್ ಹೌದು, ರೆಕಾರ್ಡ್ ಐತ್ರಿ, ಜೆನ್ಯೂನ್ ರನ್ನಿಂಗ್ ಇದು ಓಡಿರೋದು. ಹೌದು. ಶೋರೂಮ್ನೆಲ್ಲ ಸರ್ವಿಸ್ ಆಗಿರೋದು ಇದು. ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದಾರಾ 2012 ಮಾಡಲ್ ಹೌದು. ಇದ್ರು ಕೂಡ? ಹೌದು, ಹೊರಗಡೆ ಅಂತೂ ಇಲ್ಲವೇ ಇಲ್ಲ. ಶೋರೂಮಲ್ಲೇ, ಹೊರಗಡೆ ಇಲ್ಲವೇ ಇಲ್ಲ. ಹೌದಾ? ಹಾಂ, ಓಕೆ. ಎಲ್ಲಕ್ಕೂ ಬಿಲ್ ಇದೆ. ಹೌದಾ? ಹಾಂ, ಓಕೆ. ಎಲ್ಲದಕ್ಕೂ ಬಿಲ್ ಇದೆ. ಟೈರ್ ಕಂಡೀಷನ್ ಅಂತಿಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ರಿ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಎಲ್ಲ 90% ಇದೆ. ಓಕೆ. 4 ಹೊಸ ಟೈರ್. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿನೂ ಇದೆ. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡಿರ ತಾವು? ಗಾಡಿ ಕಂಡೀಷನ್ ಅಂತಂದ್ರೆ ಇವತ್ತು ಅದೇ ಹೇಳ್ತೇನೆ, ಶೋರೂಮಲ್ಲಿ ಹೆಂಗಿದೆ ಇವತ್ತು ತಂದಂಗಿದೆ. ಶೋರೂಮಲ್ಲಿ ಯಾವ ಕಂಡೀಷನ್ ಇದೆ ಗಾಡಿ. ಈಗ ಎಲ್ಲ ಕೇಳೋದು ಈಗೇನೆ ಡೀಸೆಲ್ ಗಾಡಿನ ಇದು ಪೆಟ್ರೋಲ್ ಗಾಡಿನ ಇದು ಅಂತ ಎಲ್ಲ ಹೇಳ್ತಾರೆ. ಆದರೆ ಡೀಸೆಲ್ ಗಾಡಿ ಇದು. ಆ ಸ್ಮೂತ್ ಸೌಂಡ್ ಇದೆ. ಸೌಂಡೇ ಬರಲ್ಲ, ಗೊತ್ತೇ ಇಲ್ಲ ಸ್ಟಾರ್ಟ್ ಆಗೋದು, ಆ ಥರ ಇದೆ. ಆ ಮಿಂಟ್ ಥರ ಕಂಡೀಷನ್ ಅಂದ್ರೆ ಹೌದು, ಆ ಥರ ಶೋರೂಮ್ ಮೇಂಟೆನೆನ್ಸ್ ಮಾಡಿದಿರ ತಾವು? ಹೌದು. ಓಕೆ ಸರ್. ಒಂದು ಗ್ಲಾಸ್ ವೈಪರ್ದು ಇದಾದ್ರೂ ಅಷ್ಟೇ ಫೋರ್ಡ್ ಕಂಪನಿದೆ, ಕೆಮಿಕಲ್ಸ್ ಹಾಕ್ಸ್ತಾರೆ, ಅದು ಹಾಕ್ಸಿರೋದು ಅದು ಅಲ್ಲಿಗೆ. ಅಲ್ಲಿ ಗ್ಲಾಸ್ ವೈಪರ್ಗೆ ಬರುತ್ತಲ್ಲ ವಾಟರ್ಗೆ, ಅದು ಹಾಂ. ಕೂಡ ಫೋರ್ಡ್ ಕಂಪನಿದೆ. ಎಲ್ಲ ಕಂಪನಿದೆ ಮಾಡಿಸೋದು. ತಾವು ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಫೋರ್ಡ್ ಪಿಗೋ ಹೌದು, ಕಂಪ್ನಿ ಇದೆ. ವೈರಿಂಗ್ ರಿಲೇ ಕಿಟ್ಟು ಕೂಡ ಫೋರ್ಡ್ ಕಂಪನಿ ಇದೆ. ಅದು ಹೆಡ್ಲೈಟ್ ರಿಲೇ ಆಗ್ಬೋದು. ವೈರಿಂಗ್ ಬೇರೆಯವರೆಲ್ಲ ಹೊರಗಡೆ ಎಲ್ಲ ಬರೀ ಮಾಮೂಲಿ ವೈರಿಂಗ್ ಮಾಡಿಸ್ತಾರೆ. ಆದರೆ ಇದು ಪೈಪ್ ಲೈನ್ ಹೆಂಗೆ ಶೋರೂಮ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರುತ್ತೆ ಅದೇ ಥರ ಮಾಡಿಸಿರೋದು. ಪ್ರತಿಯೊಂದು ಯಾವ ವೈರ್ ಒಂದು ಹೊರಗಡೆ ಇಲ್ಲ. ತಾವು ಹೊರಗಡೆ ಮಾಡಿಸೇ ಇಲ್ಲ, ನೀವು ಒಟ್ಟಿನಲ್ಲಿ ಶೋರೂಮಲ್ಲೇ ಮಾಡಿಸಿದಾರಾ? ಎಲ್ಲ ಶೋರೂಮಲ್ಲೇ ಮಾಡಿಸಿರೋದು. ಓಕೆ ಸರ್. ಇವಾಗ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ ಓವರ್ಸ್ ಈ ಥರ ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲವೇ ಇಲ್ಲ? ಯಾವುದೂ ಇಲ್ಲ. ಓಕೆ. ಇವಾಗ ಡೀಸೆಲ್ ವೇರಿಯಂಟ್ ಅಂದ್ರಲ್ಲ ಸರ್, ಏನು ಕೊಡುತ್ತೆ ತಮ್ಮ ಕೈಯಲ್ಲಿ ಮೈಲೇಜು? ಸಿಟಿಲೆಲ್ಲ 22, 23 ಬರುತ್ತೆ. ಲಾಂಗ್ ಎಲ್ಲ 25ರಿಂದ 27 ಗಂಟೆ ರೀಚ್ ಆಗುತ್ತೆ. ಹೌದಾ? ಹಾಂ. ಓಕೆ. ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ? ಕಂಪ್ನಿ ಬಿಟ್ಟೆಡ್ ಇಂಟೀರಿಯರ್ ಬಂದಿರೋದು? ಇವಾಗ ಆಫ್ಟರ್ ಮಾರ್ಕೆಟ್ ಅಂತಂದ್ರೆ ಇವಾಗ ಈ ಡೈಮಂಡ್ ಸೆಟ್ ಹಾಕ್ಸಿರೋದು ಅದು. ಅದು ಬಂದ್ಬಿಟ್ಟು ಅದು ಮತ್ತೆ ಇನ್ನೊಂದು ಫ್ರಂಟ್ ಕ್ಯಾಮ್ರಾ ಇದೆ. ಇದು ರೆಕಾರ್ಡಿಂಗ್ 24 ರೆಕಾರ್ಡಿಂಗ್ ಇದೆ. ಅಂದ್ರೆ ಗಾಡಿ ಯಾರ ತಗೊಂಡೋದ್ರುನುವೆ ಹ್ಞೂ. ಮಿಸ್ ಆಗಿ ಯಾರ ಗಾಡಿ ತಗೊಂಡೋದ್ರು ನಮ್ಮ ಗಾಡಿ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ನಮ್ಮ ಗಾಡಿ ಯಾರು ಆಕ್ಸಿಡೆಂಟ್ ಮಾಡಿದ್ರು, ಯಾರು ಮಾಡಿದಾರೆ, ಯಾರು ತಪ್ಪು ಅಂತಲೂ ಅದ್ರಲ್ಲಿ ಕಂಡುಹಿಡಿಬೋದು. ಯಾವಾಗಲೂ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ ಅದು. 24 ಗಂಟೆನೂ ಗಾಡಿನ ಯಾರು ಕೂಡ ಫ್ರಾಡ್ ಮಾಡೋಕ್ಕಾಗಲ್ಲ, ಕಳ್ತನ ಮಾಡೋಕ್ಕಾಗಲ್ಲ. ಆ ಥರ ಅದೆಲ್ಲ ಸಿಸ್ಟಮೆಟಿಕ್ ಮಾಡಿಸ್ಕೊಂಡಿರೋದು. ಮತ್ತು ಫ್ರಂಟ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಎಲ್ಲ ರೆಕಾರ್ಡಿಂಗ್ ಆ ಥರ ಎಲ್ಲ ಮಾಡಿಸಿದ್ವಿ ಹ್ಯಾಂಡ್ ಬ್ರೇಕ್. ಓಕೆ. ಅದು ಬಿಟ್ಟರೆ ಮಾಮೂಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಈಚೆವರೆಗೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಅದೆಲ್ಲ ಕಂಪ್ನಿಯಿಂದ ಏನು ಬಂದಿದೆ. ಮ್ಯೂಸಿಕ್ ಸಿಸ್ಟಮ್ ಅದೇ ಇದು ಆಂಡ್ರಾಯ್ಡ್ ಸಿಸ್ಟಮ್ ಸಪ್ರೇಟ್, ಅದೊಂದು ಮಾತ್ರ ಹೊಸದು ಹಾಕ್ಸಿರೋದು. ಕಂಪ್ನಿಯಿಂದ ಅವ್ರು ಕೊಟ್ಟಿರೋದು ಅದನ್ನು ತೆಗಿಸಿ ಇದೊಂದು ಅಪ್ಡೇಟ್ ಮಾಡಿಸ್ಕೊಂಡಿರೋದು, ಇನ್ಸ್ಟಾಲೇಷನ್ ಮಾಡಿರೋದು. ಹೌದಾ? ಆದರೆ ಶೋರೂಮ್ ಸೀಟೆ ಇವತ್ತು ಅದನ್ನೇ ಹೇಳ್ತಾರೆ, ಎಲ್ಲ ಸಹ ಅಬ್ಸರ್ವ್ ಮಾಡ್ತಾರೆ. ಇದು ಸೀಟ್ ಕವರ್ ಇನ್ನೂ ಹಂಗೆ ಇದೆಯಲ್ಲ, ಅಂದರೆ ಸೀಟ್ ಕವರ್ ಹಿಂದ್ಗಡೆ ಟಾಪ್ ಕೆಳಗಡೆ ಅಂಡರ್ಲಿ ಅರ್ಧ ಇಲ್ಲ, ಸೀಟ್ ಕವರ್ ಏನೋ ಆ್ಯಡ್ ಮಾಡಿರ್ತಾರೆ ಮೇಲೆಲ್ಲ. ಅದೇ ಪ್ಲಾಸ್ಟಿಕ್ ಕವರ್ ಅದನ್ನೇ ಹರಿದಿಲ್ಲ. ಆಮೇಲೆ JBL ಸ್ಪೀಕರ್, ಕಂಪ್ನಿ ಸ್ಪೀಕರ್ ಏನಿದೆ ಅದೇ ಸ್ಪೀಕರ್ ಇರೋದು. ಎಲ್ಲ ಸ್ಪೀಕರ್ ಅದು ಅಷ್ಟೇ, ಕವರ್ ಹರಿದಿಲ್ಲ. ಅವು ಎಲ್ಲ ಹಂಗಂಗೆ ಕವರ್ ಕೂಡ ಹರಿದಿಲ್ವಾ? ಅರ್ಥ ಇಲ್ಲ.
ಯಾವ ಥರ ಮೇಂಟೈನ್ ಮಾಡಿದ್ದೀರಾ ಸರ್ ಇದು? ಅದನ್ನೇ 24 ಹೇಳ್ತಾರೆ 12 ವರ್ಷ ಅಂದರೆ ಈ ಗಾಡಿ 13, 14 ವರ್ಷದ ಗಾಡಿ ಆಗುತ್ತೆ ಇದು. ಅದನ್ನೇ ಹೇಳ್ತಾರೆ ಯಾರೇ ಬಂದು ನೋಡಿದ್ರು ಯಾರು ಕೂಡ ವಾಪಸ್ ಹೋಗಲ್ಲ ಆ ಥರ ಇರುತ್ತೆ ಗಾಡಿ. ಯಾರು ಯಾರು ನೋಡ್ಬೇಕಾದ್ರೂ 2012 ಮಾಡ್ಲಾ ಇದು ಹಂಗೆ ಅನ್ಸೋದೇ ಇಲ್ಲ ಅಂತ ಅಂತಾರೆ ಬಂದವ್ರು ಯಾರಾದ್ರೂ ಅಷ್ಟೇ. ಆ ಮಟ್ಟಕ್ಕಿದೆ ಗಾಡಿ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಒಂದು ರನ್ನಿಂಗಲ್ಲಿ ಇದೆ. ಮ್ಯಾಟು ಅಷ್ಟೇ ಎಲ್ಲ ಫೋರ್ಡ್ ಕಂಪ್ನಿದೇ ಮ್ಯಾಟ್. ಹೊರಗಡೆ ಹಾಕ್ಸಿಲ್ಲ. ಆಫ್ಟರ್ ಮಾರ್ಕೆಟ್ ಯಾವುದೂ ಇಲ್ಲ. ಅದೊಂದು ಬಿಟ್ರೆ ಡೈಮಂಡ್ ಸೆಟ್ ಬಿಟ್ರೆ ಹ್ಞೂ ಹ್ಞೂ. ಯಾವುದೂ ಇಲ್ಲ. ಎಲ್ಲ ಫೋರ್ಡ್ ಪಿಗೋ ಕಂಪ್ನಿದು ಹಚ್ಚಿದ್ರೆ ತಾವು. ಎಲ್ಲ ಫೋರ್ಡ್ ಇರೋದು. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಸರ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್. ಎಲ್ಲ ರನ್ನಿಂಗ್ ಇದೆ. ಮತ್ತೆ ಯಾವ್ದಾದ್ರೂ ಅಷ್ಟೇ ಒಂದು ಚೂರು ಒಂದು ಸ್ಪಿನ್ ಪಾಯಿಂಟ್ ಸ್ಕ್ರಾಚ್ ಇಲ್ಲ. ಹ್ಞೂ ಹ್ಞೂ ಹ್ಞೂ. ಗಾಡಿ ಹೆಂಗಿದೆ ಫೋಟೋದಲ್ಲಿ ಹೆಂಗಿದೆ ಇವತ್ತು ರೀಪೇಂಟ್ ಆಗಿಲ್ಲವಲ್ಲ ಗಾಡಿ ನಿಮ್ಮದು? ಇಲ್ಲ ರೀಪೇಂಟ್ ಆಗಿಲ್ಲ ಅದು. ಅಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ. ಹ್ಞೂ ಹ್ಞೂ. ಅಂದ್ರೆ ಕೆಚಪ್ ಮಾಡಿರ್ತಾರಲ್ಲ ಅಡಿಲಿ ಹಾಂ ತುಂಬಾ ಹಾಂ. ಕೆಳಗಡೆ ಸಣ್ಣ ಪುಟ್ಟ ಕ್ರ್ಯಾಸಸ್ಸು ಸಣ್ಣ ಪುಟ್ಟದ್ದು. ರಬ್ಬಿಂಗ್ ಮಾಡಿ ಹೌದು. ಪಾಲಿಶ್ ಮಾಡಿಸಿರ್ತಾರೆ ಅದರ ಕಂಪ್ನಿ. ರಬ್ಬಿಂಗ್ ಮಾಡಿ ಪಾಲಿಶಿಂಗ್ ಮಾಡಿರ್ತಾರೆ. ಅದು ಕಂಪ್ನಿ ಶೋರೂಮ್ ಎಲ್ಲ ಮಾಡಿದ್ರು. ಅದಕ್ಕೂ ಬಿಲ್ ಇದೆ. ಹೌದು ಅದಕ್ಕೂ ಕೂಡ ಬಿಲ್ ಐತ್ರಿ? ಅದಕ್ಕೂ ಬಿಲ್ ಇದೆ. ಮತ್ತೆ ಇವಾಗ ಆಯಿಲ್ ಸರ್ವಿಸ್ ಮಾಡಿಸಿರೋದಕ್ಕೆ ಎಲ್ಲದಕ್ಕೂ ಬಿಲ್ ಇದೆ. ಪ್ರತಿಯೊಂದು ಬಿಲ್ ಇದೆ. ಓಕೆ ಸರ್. ಎಲ್ಲ ಇನ್ನು ಅದು ಇನ್ನು ಎಲ್ಲ ರೇಟ್ ವಿಷಯ ಇಷ್ಟೇನು ಬಂದಾಗ ಸರ್? ಅದೇನೇ ಸರ್ ರೇಟ್ ಬಂದ್ಬಿಟ್ಟು ನಾವು 2.60 ಕೋಟ್ ಮಾಡ್ತಾ ಇದ್ದೀವಿ. ಬಟ್ ನಿಮ್ಮ ಕಡೆಯಿಂದ ಬಂದರೆ 2.5 ಲಕ್ಷ ಸರ್. ಯಾರೇ ಆದರೂ ಅಷ್ಟೇ ಅಂತಾರೆ ಫಾರ್ಡ್ ಫಿಗರ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ. ಬಟ್ ಈ ಹ್ಞೂ ಗಾಡಿ ತಗೊಂಡು ನೋಡಲಿ ಅವರು, ಹ್ಞೂ. ಬಂದು ನೋಡಲಿ. ಆ ಗಾಡಿನ ಯಾರು ಕೂಡ ಬಂದವರು ವಾಪಸ್ ಹೋಗಲ್ಲ. ಆ ಮಟ್ಟಕ್ಕೆ ಫಿದಾಗ್ಬಿಡ್ತಾರೆ. ಯಾಕಂದರೆ ಈ 2025 ಮಾಡ್ಲೇನೋ ಹಂಗೆ ಅನಿಸ್ಬಿಡ್ತದೆ ಗಾಡಿ. ಆ ಥರ ಹಂಗಿದೆ ಗಾಡಿ. ಕಂಡೀಷನ್ ಇಟ್ಟಿದ್ದಾರೆ ತಾವು. ಹೌದು. ಅವ್ರು ಎಂಥ ಮಡ್ ರೋಡಲ್ಲಿ ಹೋಗ್ಲಿ ಒಂದು ಚೂರು ಅವ್ರು ಒಳಗಡೆ ಕೂತಿರೋರು ಕೂಡ ನಾವು ಹಳ್ಳ ದಿಬ್ಬಿಲಿ ಹೋಗ್ತಾ ಇದೀವ ಫ್ಲಾಟಲ್ಲಿ ಹೋಗ್ತಾ ಇದೀವಿ ಹಂಗನ್ಸುತ್ತೆ. ಆ ಫೀಲ್ ಇದೆ. ಆ ಥರ ಫೀಲಿಂಗ್ ಬರ್ತೈತೆ ರೀ ಕಾರು. ಹೌದು. ಒಂದು ಗಾಡಿಗಳ ಕೂತ್ಕೊಂಡ್ರೆ ನಮಗೆ ಎಷ್ಟು ಸೌಂಡು ಅಲರ್ಜಿ ಒಂಥರ ಶೇಕ್ ಆಗ್ತಾ ಇರೋದು. ಈ ಗಾಡೀಲಿ ಏನು ಒಂದು ಚೂರು ಗೊತ್ತೇ ಆಗಲ್ಲ. ಆ ಮಟ್ಟಿಗಿರೋದು. ಸಸ್ಪೆನ್ಷನ್ ಅವು ಕೂಡ ಎಲ್ಲ ಹೊಸ ಕಿಟ್ ಹಾಕ್ಸಿರೋದು. ಅಂದರೆ ಸೌಂಡು ಬರ್ತಿರ್ಲಿಲ್ಲ ಕಂಪ್ನಿಯಿಂದನೂ. ಹ್ಞೂ ಹ್ಞೂ ಬಟ್ ಅದನ್ನ ಮುಂಬೈಯಿಂದ ತರಿಸಿ ಫೋರ್ಡ್ ಕಂಪ್ನಿದೇ ಹಾಕ್ಸಿರೋದು. ಅದು ಬಂದ್ಬಿಟ್ಟು 25,000-30,000 ಅದು. ಓಕೆ. ನಿಮ್ಗೆ ಹೊರಗಿಂದು ನೆಸೆಸಿಟಿನೇ ಇಲ್ಲ ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಒಟ್ಟು ಫೋರ್ಡ್ ಫೋರ್ಡ್ ಕಂಪ್ನಿದೇ ಕಂಪನಿ ಬೇಕು ಇದೆ. ನಿಮಗೆ. ಹೌದು ಫೋರ್ಡ್ ಕಂಪನಿಯವರು ಇವತ್ತು ಕೊಡಕ್ಕಾಗಲ್ಲ ಅಂತ ಈಗ ಅದನ್ನು ಅಷ್ಟೇ ಅದು ಕೊಡಕ್ಕಾಗಲ್ಲ ಅನ್ನೋದಕ್ಕೆ ತರಿಸಿ ಹಾಕಿರೋದು. ಒಂದು ವಾರ ಅಲ್ಲಿ ವೆಯ್ಟ್ ಮಾಡಿ ತರಿಸಿ ಅಲ್ಲಿಂದ ತರಿಸಿ ಅದನ್ನೇ ಫೋರ್ಡ್ ಕಂಪ್ನಿದೇ ಎಲ್ಲ ಹಾಕ್ಸಿರೋದು. ಎಲ್ಲಕ್ಕೂ ಬಿಲ್ ಇದೆ. ಓಕೆ ಸರ್. ತಾವು ಹೇಳಕತ್ತಿದ ರೇಟು 2,60,000 ನಮ್ಮ ಕಡೆಯಿಂದ ಬಂದವರಿಗೆ ಅದು ಹೇಳಿದ್ರಲ್ಲ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 2,50,000 ತಾವು ಗಾಡಿ ಕೊಡ್ತೀನಿ ಅಂತ ಹೇಳಕತ್ತೀರಿ. ಹೌದು ಸರ್. ಇವಾಗ ಗಾಡಿ ಹೆಂಗಿದೆ ಸರ್ ಇನ್ನೂ ಒಂದು 5 ವರ್ಷ ಅವ್ರು ಮಾತಾಡಂಗಿಲ್ಲ. ಓಕೆ ಸರ್. ಓಕೆ ಓಕೆ. ರಿಪೇರಿ ಅಂತೂ ಯಾವುದು ಗಾಡಿಗಳಿಗೆ ಒಂದು ಪಿನ್ ಪಾಯಿಂಟ್ ಒಂದು ಚೂರು ಇಲ್ಲ. ಓಕೆ. ಎಲ್ಲ ಯಾವುದು ಕೂಡ ಈ ಕೂಲೆಂಟ್ ಆಗ್ಬೋದು. ಕೂಲೆಂಟ್ ಫೋರ್ಡ್ ಕಂಪನಿ ಎಲ್ಲ ಫೋರ್ಡ್ದೇ ಅಲ್ಲಿಂದನೇ ಹಾಕ್ಸಿರೋದು. ಓಕೆ ಆಯಿಲು ಅಷ್ಟೇ ಅಲ್ಲಿಂದನೇ ಹಾಕ್ಸೋದು. ತಾವು ಫೋರ್ಡ್ ಕಂಪ್ನಿ ಕಾರ್ನು ಯೂಸ್ ಮಾಡಕತ್ತೀರಿ. ತಮ್ಮದು ಇವಾಗ ತಾವು ಪ್ರತಿಯೊಂದು ಕೂಡ ಏನೇ ಸಾಮಾನು ಹೋದರೂ ಕೂಡ ಗಾಡಿಗೆ ನೀವು ಫೋರ್ಡ್ ಪಿಗೋ ಕಂಪ್ನಿದು ಹಚ್ಚಿರಿ ಅಂತ ಹೇಳಕತ್ತೀರಿ. ಇಷ್ಟೆಲ್ಲ ಹಾಕಿ ಸೀಟ್ ಎಲ್ಲ ಮೇಂಟೆನ್ಸ್ ಮಾಡಿದರೂ ಕೂಡ 14 ವರ್ಷ ಆದರೂ ನಿಮ್ಮದು ಬರೀ ಒಂದು ಸೀಟ್ ಕವರ್ ಕೂಡ ಹರಿಲಾರ್ದಂಗೆ ನೀವು ನೋಡ್ಕೊಂಡಿರೋದು ಬಳಕ ಈ ಕಾರ್ ಗಾಡಿ ನೀವು ಯಾಕೆ ಮಾರಕತ್ತೀರಿ ಸರ್? ಸರ್ ಇವಾಗ ನಮ್ದೇನಂತಂದ್ರೆ ಇವಾಗ ನಾವು ಔಟ್ ಆಫ್ ಕಂಟ್ರಿ ಹೋಗೋ ಪ್ಲಾನ್. ಹ್ಞೂ ಅದಕ್ಕೋಸ್ಕರ ಹೋಗ್ತಾ ಇರೋದ್ರಿಂದ ಹ್ಞೂ ಈಗ ನಾವು ಅಲ್ಲಿ ನಿಲ್ಸಕ್ಕಾಗಲ್ಲ. ಅದು ಉದ್ದೇಶಕ್ಕೋಸ್ಕರ ಏನು ಉದ್ದೇಶ ಏನಿಲ್ಲ ಅದು. ಯಾಕಂದರೆ ಇವಾಗ ಗಾಡಿ ತೊಗೊಳೋರ್ಗು ಇದೇ ಪ್ರಶ್ನೆ ಮೂಡುತ್ತೆ. ಯಾಕಂತಂದರೆ ಇಷ್ಟೆಲ್ಲ ಕಂಡೀಷನ್ ಇಟ್ಟಿರೋರು ಮತ್ತು ಇಷ್ಟೆಲ್ಲ ಈ ಕಾರ್ ಮೇಂಟೆನ್ಸ್ ಮಾಡಿರೋರು ಅಂತಂದ ಬಳಕ ಈ ಕಾರ್ ಗಾಡಿ ಯಾಕೆ ಕೊಡ್ತಾರೆ ಅನ್ನೋದು ಯಾಕೆ ಮಾರಕತ್ತಾರೆ ಅನ್ನೋದೇ ಅವರಿಗೆ ಕಸ್ಟಮರ್ ಇದಾಗತ್ತಲ್ಲ. ಹೌದು. ಆ ಪ್ರಶ್ನೆ ಕಸ್ಟಮರ್ ಪ್ರಶ್ನೆನೇ ನಾನು ನಿಮಗೆ ಕೇಳ್ತಾ ಇರೋದು. ಇಲ್ಲ ನಾವು ಔಟ್ ಆಫ್ ಕಂಟ್ರಿ ಹೋಗೋದ್ರಿಂದ ನಮಗೆ ಇನ್ನೊಂದು 2 ಮಂತ್ಸಲ್ಲಿ ಔಟ್ ಆಫ್ ಕಂಟ್ರಿ ಹೋಗೋದಿದೆ. ಅಲ್ಲಿ ಯಾಕಂದರೆ ನಾನು ಇಂಜಿನಿಯರು. ಅದಕ್ಕೋಸ್ಕರ ತಾವು ಗಾಡಿ ಕೊಡಕತ್ತೀರಿ. ಹೌದೌದು. ಓಕೆ. 2.5 ಫೈನಲ್ ರೇಟ್ ಆಗುತ್ತೆ ಸರ್. ಇನ್ನು ಇದ್ರಾಗೂ ಏನು ಬಾರ್ನಿಂಗ್ ಆಗುತ್ತಾ ಹತ್ರ? ಇದರಲ್ಲಿ ಏನು ಬಾರ್ಗಿಂಗ್ ಆಗಲ್ಲ ಸರ್. ಏನಂತಂದರೆ ನಿಮ್ಗೆ ಹೈಯೆಸ್ಟ್ ಅಂದ್ರೆ 5,000 ಸರ್. ಅದಕ್ಕಿಂತ ಕಮ್ಮಿ ಬಂದ್ಬಿಟ್ಟು ಕೇಳ್ತೀವಿ ಅವರು ಕಮೆಂಟ್ಸ್ ಹಾಕೊಂಡ್ರು ಕೊಡೋಕೆ ಬೇಕಾದ್ರೆ ಗಾಡಿ ಬಂದು ತಗೊಂಡೋಗಿ ನಾವು ಪಾರ್ಕಿಂಗಲ್ಲಿ ನಿಲ್ಸ್ಬಿಟ್ಟು ಕವರ್ ಮಾಡ್ಬಿಟ್ಟು ಹೋಗ್ತೀನಿ ಹೊರತು ಗಾಡಿ ಅಂತೂ ಕೊಡೋದಿಲ್ಲ. ಯಾಕಂದರೆ ಹಂಗಿದೆ ನಾವು ಆ ರೇಟ್ ಸರ್ ಹೇಳ್ತಾ ಇದೀವಿ ಇನ್ನೊಂದು ಅಂದ್ರೆ ನೀವು ಹಂಗಿದೆ. ಸೆಕೆಂಡ್ ಓನರ್ ಅಲ್ಲ ಗಾಡಿಗೆ? ಹಾಂ ಸೆಕೆಂಡ್ ಓನರ್ ಅಲ್ಲ ನೀವು? ಹೌದು. ಇವಾಗ ಫಸ್ಟ್ ಓನರ್ ತೊಗೊಂಡ್ ಬಳಕ ನೀವು ಅವರು ಎಷ್ಟು ವರ್ಷ ಆಯ್ತು ನೀವು ಗಾಡಿ ತೊಗೊಂಡು? ಅವರು ಡಾಕ್ಟ್ರು ಫಸ್ಟ್ ಓನರು. ಹೌದಾ? ಮೊದಲನೇ ಓನರು ಡಾಕ್ಟ್ರು. ತಾವು ಅವ್ರಿಗೆ ದೊಡ್ಡ ಗಾಡಿ ಕೊಟ್ಟ ತಕ್ಷಣ ಇದನ್ನು ನಮಗೆ ಕೊಟ್ಟರು. ನಾವು ಡಾಕ್ಟ್ರ್ ಹತ್ರ ತಗೊಂಡಿದ್ದು ಗಾಡಿ. ಹೌದಾ? ಹೌದು.
ಓಕೆ ಸರ್ ಓಕೆ. ಇವಾಗ 2.5 ಕೊಡ್ತೀರಾ, ಅದ್ರಾಗ ಇನ್ನೊಂದು ಸ್ವಲ್ಪ 5,000 ರೂಪಾಯಿ ನೆಗೆಶ್ವಲ್ ಮಾಡ್ತೀರಾ? ನಾವು ಎರಡು ಈಗ ನಾವು ತಗೊಳ್ಳಾಗ ಎಷ್ಟು ಗೊತ್ತಾ ಗಾಡಿ 4.5 ಲಕ್ಷ ಕೊಟ್ಟು ತಗೊಂಡಿದ್ದು ನಾವು. 4.25 5 ಲಕ್ಷ ರೂಪಾಯಿನ ಕೊಟ್ಟು ತಗೊಂಡಿದ್ದು ಎಷ್ಟು ವರ್ಷ ಆಯ್ತು ಸರ್ ತಾವು ತಗೊಂಡು? ನಾವು ತಗೊಂಡು ಒಂದು 10 ವರ್ಷ ಆಗಿರ್ಬೋದು. ಹೌದಾ? ಹೌದು. ಓಕೆ ಸರ್ ಓಕೆ. ಆದಷ್ಟು ರೇಟ್ದಾಗ ಒಂದು ಇನ್ನೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್, ಯಾಕಂದ್ರೆ ನೀವು ಔಟ್ ಆಫ್ ಯಾಕಂದ್ರೆ ಕಂಟ್ರಿ. ನೋಡಿ ಮಾಡಿ ಅಂತಲ್ಲ, ಅವ್ರಿಗೇನು ಇನ್ನೊಂದು ಟೈರ್ ಅಷ್ಟೇ 90% ಐತೆ, ಓಕೆ ಸರ್ ಇನ್ನೊಂದು ಓಕೆ. 40 ಇಲ್ಲ ಇಲ್ಲ 50 ಸಾವಿರ ಇಲ್ಲ ಓಡಿಸ್ಬೋದು. ಇಲ್ಲ, ಇವಾಗ ಡೀಟೇಲ್ಸ್ ಹೇಳಿದ್ರೆ ಪ್ರತಿಯೊಂದು ಕೂಡ ಎಲ್ಲ ಕಸ್ಟಮರ್ ನೋಡಿರ್ತಾರೆ. ಯಾಕಂದರೆ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀರಾ ಅಂದರೆ ನೀವು ಇನ್ನೊಂದು ಸ್ವಲ್ಪ ಕಾರು, ಯಾಕಂದರೆ ಈ ಥರ ಕಂಡೀಷನ್ನು ಫೋರ್ಡ್ ಪಿಗೋ ಕಂಪ್ನಿ ಎಲ್ಲ ಪ್ರತಿಯೊಂದು ಅದನ್ನೇ ಕೂಡ ಹೇಳ್ತಾರೆ, ಹಾಕೇ ಈ ತರ ಇರುತ್ತೆ. ಕಂಡೀಷನರ್ ಇಟ್ಟಿರೋ ಗಾಡಿನ ಯಾರಾದ್ರೂ ತೋರಿಸಿದ್ರೆ ನಾನು ಖಂಡಿತ ಆ ಪ್ರೈಸ್ನ ಕೊಟ್ಬಿಡ್ತೀನಿ. ಓಕೆ. ಯಾರು ಅಂದ್ರೆ 1.5 ಲಕ್ಷಕ್ಕೂ ಸಿಗ್ತವೆ, ಸಿಗಲ್ಲ ಅಂತ ಹೇಳ್ತಿಲ್ಲ ಹ್ಞೂ ನಾನು. ಹ್ಞೂ 1.5 ಲಕ್ಷ ಗಾಡಿನೇ ಬೇರೆ, ಈ ಗಾಡಿನೇ ಬೇರೆ, ಈ ಗಾಡಿ ಫೀಲೇ ಬೇರೆ. ಈ ಗಾಡಿಯಲ್ಲಿ ಅವ್ರು ಕೂತ್ಕೊಂಡು ಅಂದ್ರೆ ಎಲ್ಲೋ ಇವತ್ತು ಶೋರೂಮಿಂದ ತಗೊಂಡು ಹೋಗ್ತಾ ಇದೀವೇನೋ ಆ ಫೀಲ್ ಇರುತ್ತೆ. ಆ ಫೀಲ್ ಇಲ್ಲ ಅಂದ್ರೆ ನಾನು 1 ರೂಪಾಯಿ ಇಸ್ಕೊಳ್ಳಲ್ಲ. ಹ್ಞೂ ಹ್ಞೂ. ನಾನೇ ಓಕೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಅದೇ ಇನ್ನೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ನಮ್ಮ ಕಡೆ ಅಂತ ಬಂದರೆ, ಯಾಕಂದ್ರೆ ನೀವು ಔಟ್ ಆಫ್ ಕಂಟ್ರಿ ಹೋಗ್ತಾ ಯಾಕಂದ್ರೆ ಇದ್ದೀರಾ, ಅವರು ನಿಮ್ಮ ಹೆಸರು. ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಬೆಸ್ಟ್ ಗಾಡಿ. ಒಂದು 5-10 ವರ್ಷ ನೆಮ್ಮದಿಯಾಗಿ ಯಾವುದೇ ಎಲ್ಲೂ ಒಂದು ಇದ್ರೂ ಅಷ್ಟೇ ಡಿಕಂಪೋಸರ್ ಮಾಡಿಸಿದ್ದೀನಿ ನಾನು. ಹ್ಞೂ ಹ್ಞೂ. ಅದನ್ನು ಇಂಜಿನ್ ಎಲ್ಲ ಕ್ಲೀನಿಂಗ್ ಪ್ರತಿ 10,000 ಕಿಲೋಮೀಟರ್ ಒಂದ್ಸಲ ಇಂಜಿನ್ ಕ್ಲೀನ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಇಂಜಿನ್ ನಮಗೆ ಪ್ರಾಬ್ಲಮ್ ಬಂದಿಲ್ಲ. ಅದು ಎಷ್ಟೇ ಎಕ್ಸ್ಲೀಟರ್ ಕೊಡಲಿ, ಒಂದು ಚೂರು ಸ್ಮೋಕ್ ಬಂದುಬಿಟ್ರೆ ನಾನು ದುಡ್ಡು ನಾನು ಇಸ್ಕೊಳ್ಳಲ್ಲ, ಫ್ರೀ ಕೊಟ್ಬಿಡ್ತೀನಿ. ಓಕೆ. ನೀವು ಪೆನ್ ಟು ಪೆನ್ ಸ್ಮೋಕ್ ಬಂದುಬಿಟ್ರೆ. ಪೆನ್ ಟು ಪೆನ್ ನೀವು ಕಂಪ್ನಿ ಬಿಟ್ಟೆಡೆ ಮಾಡಿಸಿದ್ರೆ ಅಂದ್ರೆ ಸ್ಮೋಕ್ ಬರೋ ಥರ ಯಾಕೆ ನೋಡ್ಕೊಂತೀರಾ ಬಿಡಿ, ಎಲ್ಲ ಕ್ಲೀನಾಗಿ ಮಾಡಿಸಿರ್ತೀರಾ. ಹೌದು, ನಾನು ಆ ಮಟ್ಟಕ್ಕೆ ಫೀಲ್ ಆಯ್ತು. ಗಾಡೀಲಿ ಎಷ್ಟೋ ಜನ ಸ್ಟಾರ್ಟ್ ಆಗಿರೋದೇ ಗೊತ್ತಾಗಲ್ಲ, ಆ ಮಟ್ಟಕ್ಕೆ ಮೇಂಟೈನ್ ಮಾಡಿ. ಓಕೆ ಸರ್. ಇದು ಗಾಡಿರೋಂಥ ಲೊಕೇಶನ್ ಸರ್ ಈಗ ಪ್ರೆಸೆಂಟು? ಸರ್ ಮೈಸೂರು ಮೈಸೂರು. ಸಿದ್ಧಾರ್ಥ ಲೇಔಟ್ ಅಂತ ಬರುತ್ತೆ ಓಕೆ. ಅಲ್ಲಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೇ ಹಾಕಿರಿ. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಟ್ ಮಾಡಿ ಅದೇ ಹೇಳಿ ಸರ್, ಅವ್ರು ಏನಾದರೂ ಒಂದೂವರೆ ಹಂಗಿಂಗ್ ಅಂತಂದು ಅವ್ರ ಪಾಪ ಅವರು ವೇಸ್ಟ್ ಆಫ್ ಟೈಮ್. ಅವ್ರು ಕಾಲ್ ಮಾಡೋದೇನು ಅವಶ್ಯಕತೆ ಇರಲ್ಲ. ಹ್ಞೂ ಹ್ಞೂ. ನಮಗೊಂದು ಬೆಸ್ಟ್ ಜೆನ್ಯೂನ್ ಪರ್ಸನ್ ಬಂದು ಅವ್ರು ಖಂಡಿತ ಬಂದು ಒಳ್ಳೆ ಆ ಪ್ರೈಸಲ್ಲಿ ಬಂದು ಅವ್ರು ನೋಡ್ತೀನಿ ಅಂದ್ರೆ ತಗೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು 1.30 ಕೊಡಿ 1.40 ಕೊಡಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ. ಅದೇ ಹೇಳ್ತಾ ಇದ್ದೀನಿ. ಅದೇ ಜೆನ್ಯೂನ್ ಕಸ್ಟಮರ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹೌದು, ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಗಾಡಿ ಇರೋದಕ್ಕೆ ನಾನು ಆ ಚಾಲೆಂಜ್ ತಗೋತಾ ಇರೋದು. ನನಗೇನಾದ್ರೂ ಶೋರೂಮ್ ಕಂಡೀಷನ್ ಇಲ್ಲ ಅಂದ್ರೆ ನಾನು ದುಡ್ಡೇ ಇಸ್ಕೊಳ್ಳಲ್ಲ. 1 ಲಕ್ಷಕ್ಕೆ ನಾನು 1 ರೂಪಾಯಿ ಇಸ್ಕೊಳ್ಳಲ್ಲ, ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಓಕೆ ಸರ್. ನನಗೆ ಈಗ ಆ ಚಾಲೆಂಜ್ ಇರೋದಕ್ಕೆ ನಾನು ಆ ಪ್ರೈಸ್ ನಾನು ಕೇಳ್ತಾ ಇರೋದು. ಓಕೆ ಸರ್, ನೋಡೋಣ. ಆ ಥರ ಜೆನ್ಯೂನ್ ಕಸ್ಟಮರ್ ನಾವು ಕೂಡ ಅಪ್ಲೋಡ್ ಮಾಡಿರ್ತೀವಿ. ಆದಷ್ಟು ಹಾಂ, ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ನೀವು ಕೂಡ ಮಾಡಿ. ಅಪ್ಡೇಟ್ ಖಂಡಿತ ಮಾಡಿರ್ತೀನಿ ಸರ್. ಸರ್. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.